ಕೆಲವೊಂದಿಷ್ಟು ಕಡೆಗೆ ಸರ್ವಿಸ್ ರೋಡು ಸರಿಯಾಗಿಲ್ಲ, ಬಟ್ ಆಲ್ಮೋಸ್ಟ್ ಮೈಸೂರಿಗಿದೆ. ಆ ಫಿಷರ್ಮನ್ಗಳು ಫಿಶಿಂಗ್ ಮಾಡ್ತಿರೋದು ಬೆಳಗಿನ ಜಾವ, ಸೂರ್ಯೋದಯ ವ್ಯೂ ಪಾಯಿಂಟ್ಗೆ ಆ್ಯಕ್ಚುಲಿ ಹತ್ಕೊಬರ್ಬೇಕಿತ್ತು ಆ್ಯಕ್ಚುಲಿ. ಬಟ್ ಈ ಥರದನ್ನೆಲ್ಲ ಕಣ್ ತುಂಬ್ಕೊಂಡು ಫೀಲ್ ಮಾಡ್ತಿದ್ದೀನಲ್ಲ. ಹಾಯ್, ಅಲ್ಲಿ ನೋಡಿ ಗುರು, ಆ ಕಾವೇರಿ ನದಿ, ಅದ್ರ ಸುತ್ತ ಇರೋ ಗ್ರೀನರಿ, ಮತ್ತು ಅಲ್ಲಿ ಕಾಣ್ತಾ ಇರೋದು ನಮ್ಮದು ಎಕ್ಸ್ಪ್ರೆಸ್ ವೇ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಎಂಥ ಆನಂದಮಯ ದೃಶ್ಯಗಳು. ವಾಹ್, ತುಂಬ ಖುಷಿ ಆಗ್ತಿದೆ ಈ ಥರದ್ದೆಲ್ಲ ಸೀನರಿನ ಬೆಳಗ್ಗೆ ಕ್ಯಾಪ್ಚರ್ ಮಾಡಲಿಕ್ಕೆ. ಕೊನೆಗೂ ಬಂದೇ ಬಿಟ್ಟು ಬೇಸ್ಗೆ. ಅನದರ್ ಮಾನ್ಯುಮೆಂಟ್. ವಿ ಕ್ಯಾನ್ ಲೆಟ್ ಅಸ್ ಚೆಕ್ ಅವರ್ ಫಿಟ್ನೆಸ್ ಒನ್ಸ್ ಅಗೇನ್. ರೆಡಿ, ಸ್ಟಾರ್ಟ್. ಅಪ್ಪ, ಕಾಲು ಆಗಲೇ ಕಾಲು ಹಿಡ್ಬಿಡ್ತು, ಇನ್ನೂ ಹೋಗೋದಂಗೆ ಅಲ್ಲಿವರೆಗೂ. ಇನ್ನು ಅರ್ಧಕ್ಕೆ ಬಂದಿಲ್ಲ. ಬರ್ತಾ ಇದ್ದೇವೆ ಟಾಪ್ ಕಡೆಗೆ. ಓಡೋಕ್ಕೆ ಚಾಲೆಂಜ್ ತಗೊಂಡೆ, ಬಟ್ ಸ್ಟೆಪ್ಸನ್ನು ಹತ್ಕೊಂತ ಅರ್ಧಕ್ಕೆ ಖಾಲಿ ಸಾಕಾಗ್ಬಿಡ್ತು, ಎನರ್ಜಿ ಖಾಲಿ ಆಗಿ. ಥ್ಯಾಂಕ್ ಯು. ಲೆಟ್ ಅಸ್ ಟೇಕ್ ಆನ್ ಎಂಟ್ರಿ ಇನ್ ಟು ದ ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಗೇಟ್ ಅದು, 10 ರೂಪಾಯಿ ಟಿಕೆಟ್ ಇರುತ್ತೆ. ಟಿಕೆಟನ್ನು ತೆಗೆಸ್ಬಿಟ್ಟು. ನಿಮ್ಮ ಹೆಸರಣ್ಣ? ಶಿವಣ್ಣ. ಆಯ್ತು, ಬರ್ತೀನಿ ಹೋಗಿ. ಓಕೆ, ಒಳ್ಳೆ ಎಂಜಾಯ್ಮೆಂಟ್ಗಾಗಿ ಬನ್ನಿ. ಕರಿಘಟ್ಟ. ಓಕೆ, ಏನಿಲ್ಲ, ಇದು 20 ಮೀಟ್ರಷ್ಟು ಎತ್ತರ ಇದೆ. ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಿಂದೆ. ಮತ್ತೆ 10 ಸಲ ಹೇಳಿದ್ರು ಅದೇ, ಮಳೆ ಏನಾದರೂ ಆಗ್ಬಿಟ್ಟಿದ್ರೆ, ಮಳೆಗಾಲ ಇದ್ದಿದ್ರೆ ಎಲ್ಲ ಫುಲ್ಲು ಗ್ರೀನ್ ಆಗಿರೋದು. ಇಷ್ಟು ನೀರು ಇಲ್ಲೆಲ್ಲ ಇದೆ ಅಂತಂದರೆ ಇದು ಬೇರೆ ಯಾರಿಂದನೂ ಅಲ್ಲ, ಈ ಜೀವ ನದಿ ಅಂತ ಹೇಳ್ತಾರಲ್ಲ ನಮ್ಮ ಕರ್ನಾಟಕದ್ದು, ಆ ತಾಯಿ ಕಾವೇರಿಯಿಂದ. ಕೂಲ್ ಅನಿಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಲೈಫ್ ಸ್ಟೈಲ್ ಇಷ್ಟು ಕೂಲ್ ಆಗಿದೆಯಲ್ಲ. ಸಿಟಿಲಿ ಒಡೆದಾಟ ಜೀವನ, ಸಿಟಿಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ಶ್ರೀರಂಗಪಟ್ಟಣ ಕಾವೇರಿ ನದಿ ವ್ಯೂ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ.